ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಚೀನಿಕಾಯಿ ಕಡುಬು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನಾನೀಗ 1 kg ಚೀನಿಕಾಯಿ ತೊಗೊಂಡಿದ್ದೀನಿ. ಆ ಚೀನಿಕಾಯಿ ಬೀಜ ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ತೊಳೆದಿಟ್ಕೊಳ್ತೀನಿ. ಅದನ್ನು ಕೊಬ್ಬರಿ ತುರಿಯೋ ಮಿಷಿನಲ್ಲಿ ತುರ್ಕೊಳ್ತೀನಿ. ಪೂರ್ತಿ ತುರಿದು ರೆಡಿ ಮಾಡ್ಕೊಳ್ತೀನಿ. ರೆಡಿ ಮಾಡ್ಕೊಂಡಾದ್ಮೇಲೆ ಅದಕ್ಕೊಂದು 2 ಉಂಡೆಯಷ್ಟು ಬೆಲ್ಲ ಹಾಕ್ತೀನಿ. ಒಂದು ಅರ್ಧ ಭಾಗದಷ್ಟು ಕಾಯಿ ಹಾಕ್ತೀನಿ. ಕಾಯಿ ಮತ್ತು ಬೆಲ್ಲ ಮತ್ತು ಅಕ್ಕಿ ರವೆ 2 ಲೋಟದಷ್ಟು ಅಕ್ಕಿ ರವೆ ಹಾಕಿದ್ದೀನಿ. ಅಕ್ಕಿ ರವೆ ಮತ್ತು 1 ಚಮಚ ಉಪ್ಪು ಹಾಕಿದ್ದೀನಿ. ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡ್ತೀನಿ. ಅದೆಲ್ಲ ರವೆ ಎಲ್ಲ ನೆನೆಯುತ್ತೆ. ರವೆ ಎಲ್ಲ ಕ್ಲೀನಾಗಿ ನೆನೆಯೋವರೆಗೂ ಮಿಕ್ಸ್ ಮಾಡಿ ಬದಿ ಇಡ್ತೀನಿ. ಆಮೇಲೆ ಹಾಗೆ ಸೈಡಿಗೆ ಬಾಳೆಲೆಯನ್ನು ಬಡಿಸ್ಕೊಳ್ತೀನಿ. ಬಾಳೆಲೆ ಬಾಡಿಸಿದ್ರೆ ಪಟ್ನ ಕಟ್ಟೋಕ್ಕೆಲ್ಲ ಸುಲಭ ಆಗುತ್ತೆ ಅಂತ ಬಾಡಿಸ್ಕೊಳ್ತೀನಿ. ಬಾಡಿಸಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ತೀನಿ. ಹಾಗೆ ಇಡ್ಲಿ ಸರ್ಗೋಲಲ್ಲಿ ನೀರು ಬಿಸಿಗಿಟ್ಕೊಂಡು ಈ ಕಡೆ ಪಟ್ನ ಕಟ್ತೀನಿ. ಸ್ವಲ್ಪನೇ ಹಿಟ್ಟನ್ನು ಬಾಳೆ ಎಲೆಯಲ್ಲಿ ಹಾಕ್ಬಿಟ್ಟು ಸಣ್ಣ ಸಣ್ಣ ಪಟ್ನ ಕಟ್ತೀನಿ. ಪಟ್ನ ಕಟ್ಬಿಟ್ಟು ಕೆಲವರು ಇದಕ್ಕೆ ನೂಲೆಲ್ಲ ಸುತ್ತಾರೆ. ನಾನು ನೂಲೇನು ಸುತ್ತಕ್ಕೆ ಹೋಗಿಲ್ಲ, ಹಾಗೆ ಇಟ್ಟಿದ್ದೀನಿ. ಅದು ಬಿಸಿ ಇರೋದ್ರಿಂದ ಏನು ಬಿಚ್ಕೊಳ್ಳೋದಿಲ್ಲ ಅಂತ ಒಂದು ಧೈರ್ಯ ಇತ್ತು. ಹಾಗೆ ಪಟ್ನ ಕಟ್ಟಿ ಒಂದು 20 ನಿಮಿಷ ಬೇಯಿಸಿದರೆ ಒಳ್ಳೆ ಟೇಸ್ಟಿಯಾದ ಮೃದುವಾದ ಚೀನಿಕಾಯಿ ಕಡುಬು ರೆಡಿ ಆಗುತ್ತೆ. ತುಂಬ ಸ್ವೀಟಾಗಿಯೂ ಇರುತ್ತೆ. ಸ್ವೀಟ್ ಇಷ್ಟಪಡೋರು ಸ್ವೀಟಾಗಿ ಮಾಡ್ಕೊಬೋದು, ಇಲ್ಲ ಚಪ್ಪೆ ಕೂಡ ಮಾಡ್ಕೊಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.